ಎಷ್ಟು ಅದಕ್ಕೆ ಜನ ಬೆಲೆ ಕೊಡ್ತಾ ಇದ್ರು ಅಂತ ನಮಗೆ ಕಣ್ಣಾರೆ ನೋಡೋಕ್ಕೆ ಸಿಕ್ಕಿದ್ದು ಮೈಸೂರಿನಲ್ಲಿ ಅದು ಸಂವಾದ ಅಂತ ಮಾಡಿದ್ರು. ಅಂದರೆ 150 ಎಪಿಸೋಡ್ ಆದಮೇಲೆ ನಿಲ್ಲಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ದುಡ್ಡು ಇರ್ತಿರ್ಲಿಲ್ಲ. ಆಮೇಲೆ ಅವ್ರು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ನಂಬ್ಕೊಂಡಿದ್ರು, ಅದು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂತ ಗೊತ್ತಿಲ್ಲ, ರೆವಿನ್ಯೂ ಬರ್ತಿರ್ಲಿಲ್ಲ. ಸೊ ಅವಾಗ ಇವರೇ ಸ್ಲಾಟ್ಗೆ ದುಡ್ಡು ಕೊಟ್ಟು ಸ್ಲಾಟ್ ತೊಗೊಂಡು ಮಾಡಬೇಕಾಗಿತ್ತು. ಸೊ 3 ಜನ ಸೇರಿ ಮಾಡ್ತಾ ಇದ್ದಿದ್ದು. ತುಂಬ ಕಷ್ಟ ಆಗ್ತಿತ್ತು ಅವ್ರಿಗೆ. ಕಲಾಮಂದಿರದಲ್ಲಿ ಮೈಸೂರಿಗೆ ಹೋದಾಗ ಸಂವಾದ ಇದೆ ಅಂತ ಹೋದ್ವಿ. ಬೆಳಗ್ಗೆ ಹೋದರೆ ಜನ ಕ್ಯೂ ನಿಂತಿದ್ರು. ಪರವಾಗಿಲ್ಲ ತುಂಬ ಜನ ಇದ್ದಾರೆ ಅಂತ ಸೀತಾರಾಮ್ ಭಾಳ ಖುಷಿ ಪಟ್ಟರು. ಯಾರ್ದೋ ಮನೇಲಿ ಒಂದು ತಿಂಡಿ ಎಲ್ಲ ಇಟ್ಕೊಂಡು ಹೋಸ್ಟ್ ಮಾಡಿದ್ರು, ಅವ್ರ ಮನೆಗೆ ಹೋದ್ವಿ. ಆಮೇಲೆ ಕೇಳಿದ್ರು, ನಾವು ನೋಡಿದ್ವಿ ಜನ ಎಲ್ಲ ನಿಂತಿದ್ದಾರೆ ಸರ್, ಒಳಗಡೆ ಆಲ್ರೆಡಿ ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಮಧ್ಯಾಹ್ನಕ್ಕೆ ಅಂದರು. ಇದು ಗೊತ್ತೇ ಇರಲಿಲ್ಲ ನಮಗೆ. ಆಮೇಲೆ ಸೀತಾರಾಮ್ ಒಂಥರ ದಿಗ್ಭ್ರಮೆ ಆಗೋಯ್ತು. ಏನೋ ಒಳಗಡೆ ಆಲ್ರೆಡಿ ಇದಾರ ಅಂತ. ಸರ್ ಹಾಲ್ ಫುಲ್ ಇದೆ, ಜನ ನೆಲದ ಮೇಲೆಲ್ಲ ಕೂತಿದ್ದಾರೆ, ಇವ್ರು ಮಧ್ಯಾಹ್ನಕ್ಕೆ ಇದ್ದಾರೆ, ಅವ್ರು ತುಂಬಾ ಗಲಾಟೆ ಮಾಡಿದ್ರು, ಹಾಗಾಗಿ 2 ಸತಿ ನೀವು 2 ಸಂವಾದ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ ಅಂತ. ಅವಾಗ ಅರ್ಥ ಆಗಿದ್ದಿಲ್ಲ, ಇದು ಬೇರೆ ತರ ವರ್ಕ್ ಆಗಿದೆ ಇದು. ಸೊ ಅಲ್ಲಿ ಅವರೊಂದು ಬೇಡಿಕೆ ಇಟ್ರು, ನೀವು ಎಲ್ಲರೂ ನಿಮ್ಮ ಮನೆಯಿಂದ ₹1 ಕೊಡಿ, ನಾವು ಮುಂದುವರಿಸ್ತೀವಿ, ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ತಿದೆ ಅಂತ. ನಿಜ ಹೇಳ್ತೀನಿ, ಜನ ಒಪ್ಕೊಂಡ್ರು, ನಾವು ಕೊಡ್ತೀವಿ, ನೀವು ಮುಂದುವರಿಸಿ ಅಂತ. ಇಸ್ಕೊಳ್ಳಿಲ್ಲ ಬೇರೆ ವಿಚಾರ.